ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ನಿಮಗೆ ಏನು ರೆಮಿಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಗೃಹಿಣಿಯರಿಗೆ ಯೂಸ್ ಆಗುವಂಥದ್ದು, ಮನೆಯಲ್ಲೇ ರೂಮ್ ಫ್ರೆಶ್ನರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ರೂಮ್ ಫ್ರೆಶ್ನರ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಯಾಕೆ ನಮ್ಮ ಮನೆಯಲ್ಲೂ ರೂಮ್ ಫ್ರೆಶ್ನರ್ ಇಲ್ಲ. ಈಗ ಅಡುಗೆ ಮನೆ ಆಗಲಿ, ಸಿಂಕ್ ಹತ್ರ ಆಗಲಿ, ಬಾತ್ರೂಮು, ಟಾಯ್ಲೆಟ್ಟು, ಈ ಥರ ಹಾಲು ಎಲ್ಲೇ ನೀವು ಇಟ್ಕೋಬೋದು. ನ್ಯಾಚುರಲ್ ಆಗಿರೋಂಥ ರೂಮ್ ಫ್ರೆಶ್ನರು. ಎಲ್ಲಾದರೂ ಕೆಟ್ಟ ಸ್ಮೆಲ್ಲು ಬರ್ತಾ ಇದ್ದರೆ ಆಲ್ಮೋಸ್ಟ್ ಎಲ್ಲಿ ಅಂದರೆ ಬಾತ್ರೂಮು, ಟಾಯ್ಲೆಟಲ್ಲಿ ಯೂಸ್ ಮಾಡ್ಕೋಬೋದು ನೀವು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಓಕೆ ಮಾಡ್ಕೊಳ್ಳಿ. ಈ ರೂಮ್ ಫ್ರೆಶ್ನರ್ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ಫಸ್ಟು ತೋರಿಸ್ತೀನಿ. ತುಂಬಾ ಸಿಂಪಲ್ಲು, ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟಿಂದನೇ ಮಾಡ್ಕೋಬಹುದು. ಏನೇನು ಬೇಕು ಅಂತ ತೋರಿಸ್ತೀನಿ. ಅದಾದಮೇಲೆ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಬನ್ನಿ ನೋಡೋಣ ಈಗ ಏನೇನು ಬೇಕು ಅಂತ ತೋರಿಸ್ತೀನಿ. ಏನೂ ಇಲ್ಲ ಫ್ರೆಂಡ್ಸ್, ತುಂಬಾ ಸಿಂಪಲ್ಲು. 4 ಇಂಗ್ರೀಡಿಯೆಂಟು. ಫಸ್ಟ್ದಾಗಿ ಕಲ್ಲುಪ್ಪು ತೊಗೋಬೇಕು. ಇದಕ್ಕೆ ಸಣ್ಣ ಉಪ್ಪಿನಕ್ಕಿಂತ ಕಲ್ಲುಪ್ಪು ತೊಗೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬೇಗ ಕರಗೋದಿಲ್ಲ. ಇದಾದರೆ ಜಾಸ್ತಿ ದಿನ ಬರುತ್ತೆ. ಅದಾದಮೇಲೆ ಕಂಫರ್ಟು, ಎಲ್ಲರ ಮನೇಲೂ ಇರುತ್ತೆ ಇದು, ಬಟ್ಟೆಗೆ ಹಾಕೋ ಕಂಫರ್ಟು. ಅದಾದಮೇಲೆ ನೆಕ್ಸ್ಟು ಕರ್ಪೂರ ಅಂತೂ ತುಂಬಾ ಈಸಿಯಾಗಿ ಸಿಗುತ್ತೆ ಎಲ್ಲರ ಮನೇಲೂ. ನೆಕ್ಸ್ಟು ಇದು ಲವಂಗ ಕೂಡ ಎಲ್ಲರ ಮನೆಯಲ್ಲೂ ಇರುತ್ತೆ. ಇದು 4 ಇಂಗ್ರೀಡಿಯೆಂಟ್ ತೊಗೋಬೇಕು. ಅದಾದಮೇಲೆ ಖಾಲಿ ಈ ಥರ ಬಾಕ್ಸ್ಗಳಿದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ವೇಸ್ಟ್ ಬಾಕ್ಸು, ಇಲ್ಲಾಂದರೆ ನೀವು ಐಸ್ ಕ್ರೀಮ್ ಬಾಕ್ಸ್ ಸಿಕ್ಕರೆ ಅದರಲ್ಲೂ ಮಾಡ್ಕೋಬೋದು. ಅಥವಾ ಹೊರಗಡೆಯಿಂದ ಪಾರ್ಸಲ್ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ ಸಿಗುತ್ತಲ್ಲ, ಅದನ್ನು ಯೂಸ್ ಮಾಡ್ಕೋಬೋದು. ಈ ಥರದ ಬಾಕ್ಸು ಬೇಕಾಗುತ್ತೆ ನಿಮಗೆ. ಒಂದರಲ್ಲಿ ಮಾಡ್ಕೊತಿದ್ರೆ 1 ಅಥವಾ 2 ಮಾಡ್ಕೊತೀನಿ ಅಂದರೆ 2 ತೊಗೋಬೋದು. ಬನ್ನಿ ಈಗ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಈಗ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಈ ಬಾಕ್ಸ್ ಇರುತ್ತಲ್ಲ, ಇದನ್ನು ನಾವೀಗ ಹೋಲ್ ಮಾಡಬೇಕಾಗತ್ತೆ. ಈ ಬಾಕ್ಸನ್ನು ನಾವೀಗ ಹೋಲ್ ಮಾಡ್ಕೋಬೇಕಾಗತ್ತೆ. ಹೋಲ್ ಮಾಡ್ಕೊಳ್ಳೋದಕ್ಕೆ ಈ ಥರ ದಪ್ಪ ಸೂಜಿ, ಅಥವಾ ಸೂಜಿ ಇಲ್ಲ ಅಂದರೆ ಈ ಥರ ಸ್ಕ್ರೂ ಡ್ರೈವರು, ಏನಾದರೂ ಮನೇಲಿ ವೇಸ್ಟ್ ಇದ್ದೇ ಇರುತ್ತಲ್ವ, ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಬಿಸಿ ಮಾಡಿಕೊಂಡು ಮುಚ್ಚಳಕ್ಕೆ ಜಾಸ್ತಿ ಹೋಲ್ ಮಾಡಬೇಕಾಗತ್ತೆ. ಕ್ಯಾಪಿಗೆ ಮಾತ್ರ ಜಾಸ್ತಿ ಹೋಲನ್ನ ಮಾಡಬೇಕಾಗತ್ತೆ. ಇನ್ನು ದೊಡ್ಡದಾಗಿ ಹೋಲ್ ಬೇಕಿದ್ದರೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ಬಾತ್ರೂಮ್ಗೆ, ಟಾಯ್ಲೆಟ್ಗಂತೂ ತುಂಬಾ ಉಪಯೋಗ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ನೀವು ಇಲ್ಲಾಂದರೆ ಸಿಂಕ್ ಹತ್ರ ಇಡ್ಬೋದು, ರೂಮಲ್ಲಿ, ನಮಗೆ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಕ್ಯಾಪಿಗೆ ಇಷ್ಟು ಹೋಲ್ ಮಾಡಿದ್ದೀನಿ. ಈಗ ಈ ಬಾಕ್ಸ್ ಇರುತ್ತಲ್ಲ, ಬಾಕ್ಸಿಗೂ ಕೂಡ ಒಂದೊಂದು ಹೋಲ್ ಮಾಡ್ಕೋತೀನಿ. ಬಾಕ್ಸಿಗೆ ಇಲ್ಲಿ ಮೇಲ್ಗಡೆ ಹೋಲ್ ಮಾಡಬೇಕು. ಯಾಕಂದರೆ ನಾವು ಇದು ಕೆಳಗಡೆ ಹೋಲ್ ಮಾಡೋಂಗಿಲ್ಲ. ಯಾಕಂದರೆ ಲಿಕ್ವಿಡ್ಡು, ಉಪ್ಪು ಎಲ್ಲ ಹಾಕ್ತೀವಲ್ಲ, ಕೆಳಗಡೆ ಲೀಕ್ ಆಗುತ್ತೆ. ಹಾಗಾಗಿ ಇಲ್ಲಿ ಮೇಲ್ಗಡೆ ಮಾಡ್ಕೋಬೇಕು. ನೋಡಿ, ಬಾಕ್ಸಿಗೆ ಈ ಥರ ಹೋಲ್ ಮಾಡಿದ್ದೀನಿ. ನೋಡಿ, ಬಾಕ್ಸ್ಗೆ ಈ ಥರ ಚಿಕ್ಕದಾಗಿ ಹೋಲ್ ಮಾಡಿದ್ದೀನಿ ಮೇಲೆ. ಹಾಗೆ ಕ್ಯಾಪ್ಗೆ ಕೂಡ ಈ ಥರ ಹೋಲ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಏನು ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ. ಈಗ ಹೋಲ್ ಮಾಡಿರೋಂಥ ಬಾಕ್ಸ್ಗೆ ನಾನು ಫಸ್ಟು ಉಪ್ಪನ್ನು ಸೇರಿಸ್ತೀನಿ.
ಇದಕ್ಕೆ ಕಲ್ಲುಪ್ಪ ತೊಗೋಬೇಕು. ಸಣ್ಣ ಉಪ್ಪು, ಪುಡಿ ಉಪ್ಪು ತೊಗೊಂಡ್ರೆ ಬೇಗನೆ ಕರಗೋಗುತ್ತೆ. ಅದಾದಮೇಲೆ ನೋಡಿ ಕಂಫರ್ಟ್ನ ಹಾಕ್ತಾಯಿದ್ದೀನಿ. ಕಂಫರ್ಟ್ ಸೇರಿಸಿ ಆದಮೇಲೆ ನೆಕ್ಸ್ಟು ಕರ್ಪೂರನ ಸೇರಿಸ್ತಾ ಇದ್ದೀನಿ. ಪುಡಿ ಆದರೂ ಮಾಡಿ ಹಾಕ್ಕೋಬೋದು ಅಥವಾ ಪೀಸ್ ಆದರೂ ಮಾಡಿ ಹಾಕ್ಕೋಬೋದು. ನೆಕ್ಸ್ಟ್ ಒಂದು 4 ಲವಂಗನ ಸೇರಿಸ್ತಾ ಇದ್ದೀನಿ. ನೋಡಿ, ಇದಿಷ್ಟು ರೂಮ್ ಫ್ರೆಶ್ನರ್, ನ್ಯಾಚುರಲ್ ರೂಮ್ ಫ್ರೆಶ್ನರು. ಇವಾಗ ಏನು ಮಾಡಬೇಕು ಅಂದರೆ ಈ ಮುಚ್ಚಳನ ಮುಚ್ಚಬೇಕು. ನೋಡಿ, ರೂಮ್ ಫ್ರೆಶ್ನರು ರೆಡಿ ಆಯಿತು. ಇವಾಗ ಅದೇ ಥರ ನಾನು 2 ಬಾಕ್ಸನ್ನು ಮಾಡ್ತಾಯಿದ್ದೀನಿ. ಹಾಗೆ ಒಂದು 4 ಲವಂಗ ಇದಕ್ಕೂ ಸೇರಿಸ್ತೀನಿ. ನೋಡಿ, ನಾನು 2 ಬಾಕ್ಸಲ್ಲಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೂ ಚಿಕ್ಕ ಚಿಕ್ಕದಾಗಿ ಹೋಲ್ ಕೂಡ ಮಾಡಿದ್ದೀನಿ, ನಾನು ನೋಡ್ತಿರ್ಬೋದು ನೀವಿಲ್ಲಿ. ಇದು ಒಂದು ಮಾಡಿದ್ದೀನಿ, ಇದು ಒಂದು ಮಾಡಿದ್ದೀನಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಕರ್ಪೂರದ್ದು, ಕಂಫರ್ಟ್ದು ಮತ್ತು ಲವಂಗದ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಿದೆ. ನೀವು ಎಲ್ಲಾದರೂ ಇಟ್ಕೋಬೋದು ಇದನ್ನು. ಬ್ಯಾಡ್ ಸ್ಮೆಲ್ ಬಂದಲ್ಲಿ ಅಂತ ಏನಲ್ಲ, ನಮಗೆ ಬ್ಯಾಡ್ ಸ್ಮೆಲ್ ಬಂದಲ್ಲಿ ಮಾತ್ರ ಇಟ್ಕೋಬೇಕು ಅಂತ ಇಲ್ಲ. ಫ್ರೆಶ್ ಫೀಲ್ ಆಗಬೇಕು ಅಂದರೆ ನಾವು ಎಲ್ಲಿಯಾದರೂ ಇಟ್ಕೋಬೋದು. ಸ್ಮೆಲ್ ಅಂತೂ ತುಂಬಾ ಗಮ್ ಅಂತ ಬರ್ತಾ ಇದೆ. ನೋಡಿದ್ರಲ್ವಾ ನ್ಯಾಚುರಲ್ ಆಗಿ ರೂಮ್ ಫ್ರೆಶ್ನರ್ ಹೇಗೆ ಮಾಡೋದು ಅಂತ. ಒಂದ್ಸಲ ನೀವು ನೋಡಿ, ಬೇಕಾದರೆ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.